ಅದು ಕೈಲಾಸ ಪರ್ವತ, ಪಾರ್ವತಿ ಪರಮೇಶ್ವರರ ಸಾನ್ನಿಧ್ಯ. ಭೂಮಿಯ ಮೇಲೆ ಆಕಾಶದಂತಿರುವ ದಿವ್ಯ ಸಿಂಹಾಸನ. ಹಿಮ ಶಿಖರಗಳಿಂದ ಆವರಿಸಿಕೊಂಡಿರುವ ಈ ಪರ್ವತ ಸದಾ ಬಿಳಿ ವಜ್ರದಂತೆ ಹೊಳೆಯುತ್ತಾ ಚಂದ್ರನ ಚಳಿ ಪ್ರಕಾಶವನ್ನು ಹೃದಯದಲ್ಲಿ ತುಂಬಿಕೊಂಡಂತೆ ತೋರುತ್ತದೆ. ಅದರ ದಿಕ್ಕು ದಿಕ್ಕುಗಳಲ್ಲಿ ಹರಿದು ಬರುವ ಪವಿತ್ರ ನದಿಗಳು, ನಿತ್ಯ ಹರಿದ್ವರ್ಣದಿಂದ ಕೂಡಿದ ನಾನಾ ಬಗೆಯ ವೃಕ್ಷ ಸಮೂಹಗಳು, ಗಂಧರ್ವರು, ರಾಕ್ಷಸರು, ಗರುಡರು, ದೇವಮಾನವರು, ಗಣಗಳು, ಎಲ್ಲರಿಗೂ ಇದು ಪವಿತ್ರವಾದ ಪುಣ್ಯಕ್ಷೇತ್ರ. ಒಂದೊಮ್ಮೆ ಪಾರ್ವತೀ ದೇವಿಯು ಕೈಲಾಸ ಪರ್ವತದ ಮೇಲೆ ಸ್ನಾನಕ್ಕೆ ಸಿದ್ಧಳಾಗುತ್ತಿದ್ದಳು. ಸ್ನಾನದ ಮಧ್ಯೆ ಯಾವುದೇ ತೊಂದರೆ ಬರದ ಕಾರಣ ತನ್ನ ಪತಿ ಶಿವನಾನಂದಿಗೆ ಬಾಗಿಲನ್ನು ಕಾಯುವಂತೆ ಹಾಗೂ ಯಾರನ್ನೂ ಒಳಗಡೆ ಬಿಡದಂತೆ ಹೇಳಿದಳು. ಪಾರ್ವತಿಯ ಆಸೆಗಳನ್ನು ಈಡೇರಿಸುವ ಉದ್ದೇಶದಿಂದ ನಂದಿ ನಿಷ್ಠೆಯಿಂದ ತನ್ನ ಸ್ಥಾನವನ್ನು ವಹಿಸಿಕೊಂಡನು. ಆದರೆ ಶಿವ ಮನೆಗೆ ಬಂದು ಸ್ವಾಭಾವಿಕವಾಗಿ ಒಳಗೆ ಬರಲು ಬಯಸಿದಾಗ ನಂದಿ ಮೊದಲು ಶಿವನಿಗೆ ನಿಷ್ಠನಾಗಿ ಅವನನ್ನು ಹಾದು ಹೋಗಲು ಬಿಡಬೇಕಾಯಿತು. ಈ ಸಣ್ಣ ಕಾರಣಕ್ಕೆ ಪಾರ್ವತಿ ಕೋಪಗೊಂಡಳು. ಆದರೆ ಅದಕ್ಕಿಂತ ಹೆಚ್ಚಾಗಿ ಶಿವನಿಗೆ ನಂದಿಯಷ್ಟು ನಿಷ್ಠಾವಂತ ಯಾರೂ ಇಲ್ಲ ಎಂಬ ಅಂಶವಿದೆ. ಹೀಗಾಗಿ ಒಂದು ದಿನ ತಾಯಿ ಪಾರ್ವತಿಯು ತನ್ನ ದೇಹದ ಅರಿಶಿಣದ ಗಂಧದಿಂದ ಜೀವ ತುಂಬಿದ ಗಣೇಶನನ್ನು ಸೃಷ್ಟಿಸಿದಳು. ಅವನನ್ನು ತನ್ನ ಸ್ವಂತ ನಿಷ್ಠಾವಂತ ಮಗ ಎಂದು ಘೋಷಿಸಿದಳು. ಮುಂದಿನ ಬಾರಿ ಪಾರ್ವತಿ ಸ್ನಾನ ಮಾಡಲು ಬಯಸಿದಾಗ ಅವಳು ಗಣೇಶನನ್ನ ಬಾಗಿಲಲ್ಲಿ ಕಾವಲು ಕಾಯುವಂತೆ ಹೇಳಿದಳು. ತುಂಬಾ ಸಮಯದ ನಂತರ ಶಿವನು ಮನೆಗೆ ಬಂದನು. ಗಣೇಶನು ಶಿವನನ್ನ ಮನೆಯ ಒಳಗೆ ಹೋಗದಂತೆ ತಡೆದನು. ಈ ವಿಚಿತ್ರ ಹುಡುಗ ತನ್ನ ಸ್ವಂತ ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಹೇಳುವುದನ್ನ ನೋಡಿ ಶಿವನು ಕೋಪಗೊಂಡನು. ಶಿವನು ತನ್ನ ಸೈನ್ಯವನ್ನು ಆ ಹುಡುಗನನ್ನು ನಾಶ ಮಾಡಲು ಆದೇಶಿಸಿದನು. ಆದರೆ ಅವರೆಲ್ಲರೂ ಗಣೇಶನನ್ನು ನಾಶ ಮಾಡಲು ವಿಫಲರಾದರು. ಏಕೆಂದರೆ ಗಣೇಶನು ದೇವಿಯ ಮಗನಾಗಿರುವುದರಿಂದ ಗಣೇಶನಿಗೆ ಅಂತಹ ಶಕ್ತಿ ಇತ್ತು. ಇದು ಶಿವನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಇವನು ಸಾಮಾನ್ಯ ಹುಡುಗನಲ್ಲ ಎಂದು ಹೇಳಿ ತನ್ನ ಶಾಂತ ಸ್ವಭಾವದಿಂದ ಇದ್ದ ಶಿವನು ಆ ದಿನ ಕೋಪಗೊಂಡು ಅವನೊಂದಿಗೆ ತಾನೇ ಹೋರಾಡಲು ನಿರ್ಧರಿಸಿದನು ಮತ್ತು ತನ್ನ ದೈವಿಕ ಕೋಪದಲ್ಲಿ ಗಣೇಶನ ತಲೆಯನ್ನ ಕತ್ತರಿಸಿ ತಕ್ಷಣವೇ ಅವನನ್ನ ಕೊಂದನು. ತಾಯಿ ಪಾರ್ವತಿಯು ಸ್ನಾನವನ್ನು ಮುಗಿಸಿ ಬಂದು ನೋಡಿದಾಗ ತನ್ನ ಮಗ ಗಣೇಶನು ಸತ್ತಿರುವುದನ್ನು ನೋಡಿ ತಾಯಿ ಆಘಾತಕ್ಕೀಡಾದಳು ಹಾಗೂ ತುಂಬಾ ದುಃಖಿತಳಾದಳು. ಅವಳು ತುಂಬಾ ಕೋಪಗೊಂಡು ಶಿವನನ್ನು ಶಪಿಸಿದಳು. ತನ್ನ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಕೋಪಗೊಂಡ ಪಾರ್ವತಿ ಇಡೀ ಸೃಷ್ಟಿಯನ್ನು ನಾಶ ಮಾಡಲು ನಿರ್ಧರಿಸಿದಳು. ಸೃಷ್ಟಿಕರ್ತನಾದ ಬ್ರಹ್ಮನು ಸ್ವಾಭಾವಿಕವಾಗಿಯೇ ಇದರಿಂದ ತನ್ನ ಸಮಸ್ಯೆಗಳನ್ನು ಹೊಂದಿದನು. ತಾಯಿ ಪಾರ್ವತೀ ದೇವಿಯ ಕೋಪದಿಂದ ಇಡೀ ಜಗತ್ತೇ ನಾಶವಾಗುವ ಸ್ಥಿತಿಯಲ್ಲಿ ಬಂದಿತು. ಆಗ ಸೃಷ್ಟಿಕರ್ತ ಬ್ರಹ್ಮನು, ಶಿವನು ಎಲ್ಲರೂ ತಾಯಿ ಪಾರ್ವತಿಯನ್ನು ಓಲೈಸಲು ಕೇಳಿಕೊಂಡರು. ತಾಯಿ ಪಾರ್ವತಿ 2 ಷರತ್ತನ್ನು ನೀಡಿದರು. ಈ 2 ಷರತ್ತನ್ನು ಪೂರೈಸಿದರೆ ಮಾತ್ರ ನಾನು ನನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳುವೆ ಎಂದು ಹೇಳಿದಳು. 1. ಗಣೇಶನನ್ನು ಮತ್ತೆ ಜೀವಂತಗೊಳಿಸುವುದು ಮತ್ತು 2ನೆಯ ಷರತ್ತು ಅವನನ್ನು ಎಲ್ಲಾ ಇತರ ದೇವರುಗಳ ಮುಂದೆ ಶಾಶ್ವತವಾಗಿ ಪೂಜಿಸುವುದು. ಅಷ್ಟರಲ್ಲಿ ಕೋಪ ಕಡಿಮೆಯಾಗಿದ್ದ ಶಿವನು ತನ್ನ ತಪ್ಪನ್ನು ಅರಿತುಕೊಂಡು ಪಾರ್ವತಿಯ ಷರತ್ತುಗಳಿಗೆ ಒಪ್ಪಿದನು. ಕೂಡಲೇ ಶಿವನು ಬ್ರಹ್ಮ ಮತ್ತು ತನ್ನ ಗಣಗಳಿಗೆ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುವ ಮೊದಲ ಜೀವಿಯ ತಲೆಯನ್ನು ಮರಳಿ ತರಲು ಆದೇಶಿಸಿದನು.
ಶೀಘ್ರದಲ್ಲೇ ಬ್ರಹ್ಮ ಬಲಿಷ್ಠ ಮತ್ತು ಶಕ್ತಿಶಾಲಿ ಆನೆಯ ತಲೆಯೊಂದಿಗೆ ಹಿಂದಿರುಗಿದನು. ಅದನ್ನು ಶಿವನು ಗಣೇಶನ ದೇಹದ ಮೇಲೆ ಇಟ್ಟನು. ಗಣೇಶನಿಗೆ ಹೊಸ ಜೀವ ತುಂಬಿ ಅವನು ಗಣೇಶನನ್ನು ತನ್ನ ಸ್ವಂತ ಮಗನೆಂದು ಘೋಷಿಸಿದನು ಮತ್ತು ದೇವರುಗಳಲ್ಲಿ ಅಗ್ರಗಣ್ಯ ಮತ್ತು ಎಲ್ಲ ಗಣಗಳ ಅಂದರೆ ಎಲ್ಲ ಜೀವವರ್ಗಗಳ ನಾಯಕ ಗಣಪತಿ ಎಂದು ಘೋಷಿಸಿದನು. ಗಣಪತಿಗೆ ಆ ಸ್ಥಾನಮಾನವನ್ನು ನೀಡಿದನು. ಹೀಗೆ ಗಣಪತಿಯು ಪ್ರಥಮ ಪೂಜೆಯ ಒಡೆಯನಾದನು. ಭೂಮಿಯ ಎಲ್ಲ ಜೀವವರ್ಗಗಳ ಸಂಕಷ್ಟವನ್ನು ನೀಗಿಸುವ ಸಂಕಷ್ಟಹರ ಗಣಪತಿಯಾಗಿ ತನ್ನ ಭಕ್ತರನ್ನು ಕಾಪಾಡುತ್ತಿರುವನು.